ಹಾಯ್ ಎಲ್ಲರೂ ಹೇಗಿದ್ದೀರಾ? ಏನಪ್ಪ ವಿಡಿಯೋ ಸ್ಟಾರ್ಟಿಂಗ್ಗೆ ಬದನೆಕಾಯಿ ಗದ್ದೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು, ಸಡನ್ನಾಗಿ ನಮ್ಮ ತವ್ರ ಮನೆ ಕಡೆ ಪ್ಲ್ಯಾನ್ ಆಯಿತು. ಒನ್ ಡೇ ರಜೆ ಇತ್ತಲ್ವ, ಸೊ ಸ್ಯಾಟರ್ಡೆ ರಜೆ ಹಾಕ್ಕೊಂಡು ರಜಕ್ಕೆ ಹೋಗಿರಲಿಲ್ಲ ಅಂತೇಳಿ ತವ್ರ ಮನೆ ಕಡೆ ಹೋಗಿದ್ವಿ. ಈ ಸರಿ ಹಾಲಿಡೇಸಿಗೆ ಹೋಗಲೇ ಇಲ್ಲ ನಾವು. ಹಾಗಾಗಿ ಸೊ ಬದನೆಕಾಯಿ ಸಿಕ್ಕಾಪಟ್ಟೆ ಚೆನ್ನಾಗೇ ಬೆಳೆದಿತ್ತು ಗಿಡ. ಬದನೆಕಾಯಿ ಕೂಡ ಹಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಈ ರೀತಿ ವಾತಾವರಣದಲ್ಲೆಲ್ಲ ಇದ್ದಿದ್ದು ಇವಾಗ ಸೊ ಒಂದು 20 ರೂಪೀಸ್ ಕೊಟ್ಟು ಬದನೆಕಾಯಿ 1/4 kg ತೊಗೊಂಡ್ರೆ ತಿರುಗಿ ದಿನಕ್ಕೆ ಅದರಲ್ಲಿ ಏನೂ ಇರಲ್ಲ, ಆ ರೀತಿ ಆಗಿರುತ್ತೆ. ಸೊ ನೋಡೋಣ, ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಸೊ ನೋಡಿ, ನಮ್ಮನೆ ಬ್ಯಾಕ್ ಸೈಡು ಹೊಲದಲ್ಲೇ ಗದ್ದೆಲ್ಲೇ ಅಲ್ವಾ ಮನೆ ಇರೋದು. ಈ ರೀತಿ ಇದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಲೈಫ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತು. ಏಕೆಂದರೆ ಸಿಟಿ ಕಡೆ ಎಲ್ಲ ಈ ವಾತಾವರಣ ಸಿಗೋದು ತುಂಬಾ ಕಷ್ಟ. ಸೊ ನಮ್ಮ ತವ್ರ ಮನೆಯಲ್ಲಿ ನಾನು ಗದ್ದೆಯಲ್ಲೆಲ್ವ ಇದ್ದಿದ್ದು ಇದೇ ವಾತಾವರಣದಲ್ಲಿ. ಬಟ್ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ಸಿಟಿ ವಾತಾವರಣಕ್ಕೆ. ಆದರೂ ಓಕೆ ನೋಡಿ. ಮುಂದೆ ಇವಾಗ ಈ ಗಿಡ ಚಿಕ್ಕದಿತ್ತು, ಆವಾಗ ಹಾಕಿದಾಗ ಎಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿ ಹೂ ಬಿಡ್ತಾಯಿತ್ತು. ಕೆಳಗಿದ್ದಾಗ ಅಷ್ಟು ಹೂ ಬಿಡ್ತಿರ್ಲಿಲ್ಲ. ತಗಡತ್ರ ಹೋದ್ಮೇಲೆ ಈ ರೀತಿ ಚೆನ್ನಾಗಿ ಹೂವಿತ್ತು. ಚುಮ್ಮು ಮಳೆ ಕೂಡ ಬರ್ತಾಯಿತ್ತು. ಕನಕಾಂಬರಿ ಹೂ ಕೂಡ ಬಿಟ್ಟಿತ್ತು. ಸೊ ಹಾಗೆ ರೀಸೆಂಟಾಗಿ ನಮ್ಮ ತಮ್ಮ ಎಲ್ಲ ಹೋಗಿದ್ದಂತೆ ದಾಸವಾಳ ಹೂವಿನ ಗಿಡ ತೊಗೊಂಬಂದಿದ್ದ. ಕಲರ್ ಚೆನ್ನಾಗಿದೆ ಅಂತ 4-5 ಕಲರ್ ಹಾಕಿದ್ದಾನೆ. ಬಟ್ ಈ ಕಲರು ಚೆನ್ನಾಗಿತ್ತು. ಇದು ರಾಜಾರಾಣಿ ಹೂವಿಂದು. ಸೊ ಹಾಗೆ ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಂಡ್ವಿ. ಇನ್ನು ತುಂಬ ಥರದ ಗಿಡಗಳಿದ್ದಾವೆ. ಸ್ವಲ್ಪ ತವ್ರ ಮನೆಯದು ವೀಡಿಯೋ ಶೂಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಏಕೆಂದರೆ ಅಷ್ಟೊಂದಿದೆ ಅಲ್ಲಿ. ಹೊರಗಿಂದು ಅಂದರೆ ಗದ್ದೆಲೆ ಅಲ್ವಾ ಮನೆ, ಹೂವಿನ ಗಿಡಗಳಾಗಲಿ ಸುತ್ತಲೂ ವಾತಾವರಣ. ಹಾಗೆ ನೋಡಿ, ನವಿಲು ಕೂಡ ಬಂದಿತ್ತು ನಮ್ಮ ಮನೆ ಹತ್ರ. ಸೊ ಬಂದಿತ್ತು ಅಂದರೆ ಯಾವಾಗಲೂ ನಾವಿದ್ದಾಗ ಇಲ್ಲೇ ಬ್ಯಾಕ್ ಸೈಡಲ್ಲಿ ಒಂದು 4-5 ಗ್ರೂಪ್ ಆಗಿ ಬರ್ತಾಯಿದ್ವು. ಸೊ ಬೇರೆ ಕಡೆ ಇದ್ವು, ಓಡೋದ್ವು. ಅಷ್ಟು ದೂರದಿಂದ, ಹತ್ರ ಅಂದರೆ ಓಡೋಗ್ತಿತ್ತು ಅಂಥೇಳಿ ದೂರದಿಂದನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ದೊಡ್ಡ ನವಿಲು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ರೀತಿ ಎಲ್ಲ ಹತ್ತತ್ರದಿಂದನೇ ನೋಡ್ತಾಯಿದ್ದೆ. ಇವಾಗ ಲಯನ್ ಸಫಾರಿಗೆ ಹೋಗ್ಬೇಕು ಅಂತ ಏನು ಲೈಕ್ ಅನ್ಸಲ್ಲ ಅಲ್ಲಿ ಹೋದರೆ. ಇನ್ನು ಈ ವಿಡಿಯೋ ಬಂದುಬಿಟ್ಟು ತಿರುಗಿ ದಿನ ಈವ್ನಿಂಗ್ ಕ್ಲಿಪ್ಸು. ಸೊ ಸುಮಾರಷ್ಟು ವಿಡಿಯೋ ಮಾಡ್ಕೊಳಕ್ಕೆ ತುಂಬ ಇದೆ. ಬಟ್ ಊರಿಗೆ ಹೋದಾಗ ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಎಲ್ಲ ನಮ್ಮ ತಮ್ಮ ನಮ್ಮ ಮನೆಯವರಾಗಲಿ ಎಲ್ಲ ಊರಿಗೆ ಬಂದಾಗ ಎಂಜಾಯ್ ಮಾಡೋದು ಬಿಟ್ಟು ಇನ್ನು ವೀಡಿಯೋ ಮಾಡ್ಕೋತಾ ಕೂತ್ಕೊತೀಯ ಅಂತಾರೆ. ಇನ್ನು ನಮ್ಮ ಚೋಟುನೂ ಕೂಡ ಕರ್ಕೊಂಡು ಹೋಗಿದ್ವು. ಏಕೆಂದರೆ 4 ಡೇಸ್ ಅಲ್ವಾ, ಇಲ್ಲಿ ಯಾರನ್ನು ನೋಡ್ಕೊಳಕ್ಕಿರಲ್ಲ. ಹಾಗಾಗಿ ನಮ್ಮ ಮನೆಯವರು ಅವರು ಸ್ಕೂಟಿಲಿ ಬಂದರು. ಸೊ ನಾವು ಬಸ್ಸಿಗೆ ಹೋಗಿದ್ವಿ. ನಮ್ಮ ಚೋಟು ಕೂಡ ಇತ್ತು, ಅವರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡ್ವಿ. ಇನ್ನು ಅವ್ರ ಅಜ್ಜಿ ಜೊತೆ ನಮ್ಮ ಜೀವಿತ ತುಂಬಾ ಮಿಸ್ ಮಾಡ್ಕೊತಾ ಇದ್ಲು. ನಮ್ಮ ಆಂಟಿನಾಗಲಿ ಚಿನ್ನನಾಗಲಿ. ಅವಳಿಗೆ ಆ್ಯಕ್ಚುಲಿ ನನ್ನ ತವ್ರ ಮನೆ ಅಂದರೆ ತುಂಬಾ ಅಟ್ಯಾಚ್ಮೆಂಟು. ಮಕ್ಕಳಿಗೆ ಹಾಗೇನ ಅಲ್ವಾ, ಅಜ್ಜಿ ಮನೆ ಅಂದರೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು. ತುಂಬ ಮಿಸ್ ಮಾಡ್ಕೊತಾ ಇದ್ಲು. ನಮ್ಮ ಆಂಟಿ ಅಂತೂ ಯಾವಾಗಲೂ ಜೊತೆಗೇ ಇರ್ತಾಯಿದ್ರು. ಅವಳ ಜೊತೆ ಕಲ್ಲಾಡೋದಾಗಿರ್ಬೋದು, ಕತೆ ಹೇಳೋದು, ಏನೋ ಒಂದು ದನಿ ಮನೇಲಿ ಹೋಗ್ತಾ ಇದ್ದಾರೆ ಅಂತ ಅಂದರು ಅವಳಿಗೆ ಏನೋ ಒಂದು ಟೇಬಲ್ಸ್ ಹೇಳ್ಕೊಡೋದು, ಏನೋ ಒಂಥರ ಆಕ್ಟಿವಾಗಿ ಚೆನ್ನಾಗಿತ್ತು. ಅದ್ರ ಜೊತೆ ನಮ್ಮ ಚಿನ್ನು ಕೂಡ ಇನ್ವಾಲ್ವ್ ಆಗ್ತಾಯಿದ್ಲು. ಪ್ರತಿಯೊಂದು ನಾವು ಎಲ್ಲೇ ಯಾರೇ ಹೋದ್ರೂ ನಮ್ಮ ಚಿನ್ನು ಕೂಡ ಜೊತೆಗಿರಲೇಬೇಕು. ಇನ್ನು ನಮ್ಮ ಆಂಟಿಯವರು, ಪಕ್ಕದ ಮನೆ ಆಂಟಿ ಅವರೆಲ್ಲ ಜಾಯಿಂಟ್ ಫ್ಯಾಮಿಲಿ. ಇವಾಗ ಡಿವೈಡ್ ಆಗಿದ್ದಾರೆ. ಅಕ್ಕಪಕ್ಕನೇ ಮನೆ, 4 ಮನೆ, ಅಣ್ಣ ತಮ್ಮ ಜೊತೆಗೆ ಇರೋದು. ಸೊ ಚಿನ್ನು ಕೂಡ ಕಲ್ಲು ತಂದು ಕೊಡ್ತಾಯಿತ್ತು ಮಿಸ್ ಆಗಿರೋನೆಲ್ಲ. ಇವಳು ಇನ್ನೂ ಸ್ವಲ್ಪ ಕಲ್ಲು ಬೇಕು ಅಂತ ತಗೊಂಬರ್ತಾಯಿದ್ಲು. ಸೊ ಈ ರೀತಿಯೇ ಮಕ್ಕಳು ಬೆಳಿಬೇಕಲ್ವ. ಇವಾಗ ಒಂಥರ ಒಂಟಿ ಬಡ್ಕೊಂಡು ಜೀವನ ಆಗಿದೆ ನನ್ನ ಮಗಳದ್ದು. ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಮುಂದಿನ ಫ್ಯೂಚರಿಗೋಸ್ಕರ ಇವತ್ತೇನಾದರೂ ಒಂದು ಬಿಟ್ಕೊಡಲೇಬೇಕಾಗುತ್ತೆ. ಹಾಗಾಗಿ ಎಜುಕೇಷನ್ ದೃಷ್ಟಿಯಿಂದ ಸ್ವಲ್ಪ ಎಲ್ಲರೂ ಮಿಸ್ ಮಾಡ್ಕೊತೀವಿ. ಈ ರೀತಿ ಬಂದಾಗ ಆ ಟೈಮ್ನ ಅಲ್ಲಿಗೆ ಮ್ಯಾನೇಜ್ ಮಾಡ್ತೀವಿ. ಸೊ ಕಲ್ಲಾಡೋದಾಗಿರ್ಬೋದು, ಚಾವಂಗ ಆಡೋದಾಗಿರ್ಬೋದು. ಈ ಹಳ್ಳಿ ವಾತಾವರಣದಲ್ಲಿ ಈಗೆಲ್ಲ ಆಗಲ್ಲ ಬಿಡ್ರಿ. ಒಳಗೆ ಬಂದು ಕೂತ್ಕೊಂಡ್ರೆ ಮೊಬೈಲ್ ಬಿಟ್ಟರೆ ಇನ್ನೇನು ಇರಲ್ಲ. ಈ ರೀತಿ ಅವರಿಗೂ ಮನಸ್ಸಿಗೆ ಒಂಥರ ಏನೋ ಖುಷಿ, ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋದಾಗಿರ್ಬೋದು. ಇನ್ನು ಮೊಮ್ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ, ಮಾತು ಅದು ಇದು ಏನೋ ಚೆಂದ. ಈ ರಿಲೇಷನ್ಶಿಪ್ಪು ಸಂಬಂಧಗಳೇ ಅಂದರೆ ಹಾಗೇ. ನಮ್ಮ ಆಂಟಿ ಇದ್ದಿದ್ರಾಗೂ ನನ್ನ ಮಗಳ ಜೊತೆ ತುಂಬಾ ಖುಷಿಯಾಗಿರ್ತಾರೆ. ಅವಳಿದ್ರೆ ಅವರಿಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಅವಳ ಜೊತೆ ಮಾತಾಡ್ಕೊತ ಕಾಲ ಕಳೀತಾ ಏನೇನೋ ಅಂದರೆ ಅವಳಿಗೇನೋ ಅವ್ರಿಗೊಂಥರ ಸಮಾಧಾನ ಅನಿಸುತ್ತೆ ಅವಳ ಜೊತೆಗಿದ್ದು. ಹಾಗಾಗಿ ಅವಳನ್ನು ತುಂಬ ಮಿಸ್ ಮಾಡ್ಕೊತಾರೆ. ಇವಾಗಂತೂ ಅವ್ರಿಗೆ ಅದೇ
ತುಂಬ ದಿನ ಹೋಗಲ್ವಲ್ಲ, ಅವಾಗವಾಗ ಹೋಗ್ತಾಯಿದ್ವಿ. ಸ್ವಲ್ಪ ಬೇಜಾರಲ್ಲಿರ್ತಾರೆ. ಇನ್ನು ನುಗ್ಗೆ ಸೊಪ್ಪು ಕಾಣ್ತಾಯಿತ್ತು, ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಸಂಜೆಗೆ ಏನು ಅಡುಗೆ ಮಾಡೋಣ ಅಂಥೇಳಿ ನಮ್ಮ ಮನೆಯವರು ಹಾಗೆ ನನ್ನ ಬ್ರದರ್ಸ್ ಇಬ್ಬರೂ ಕಾರೇನೋ ಸರ್ವಿಸಿಗೆ ಕೊಟ್ಟಿದ್ದಾವೆ ಅಂತೇಳಿ ದಾವಣಗೆರೆಗೆ ಹೋಗಿದ್ದರು. ಕಾರು ಹಾಗೇ ಶಾಪಿಂಗ್ ಕೂಡ ಇತ್ತು. ಅದು ಅವನೇನೋ ನ್ಯೂ ಫೋನ್ ತೊಗೋಬೇಕು ಅಂದ ನಮ್ಮ ತಮ್ಮ. ಹಾಗಾಗಿ ಫೋನ್ ತೊಗೊಂಬರೋಣ ಅಂತ ಹೋದರು. ಇನ್ನು ಸಂಜೆ ಬರೋದ್ರೊಳಗೆ ಊಟಕ್ಕೆ ಮಾಡೋಣ ಅಂತೇಳಿ ನಾವು ನುಗ್ಗೆ ಸೊಪ್ಪು ಅಲ್ಲೇ ಎಲ್ಲ ಸಿಗುತ್ತೆ. ಪ್ಲ್ಯಾನಿಂಗ್ ತರಕಾರಿ ತರಲೇಬೇಕಂತೇನಿಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಅಲ್ಲೇ ಕತ್ಲಲ್ವ ಸಂಜೆ, ಅಷ್ಟು ವಿಡಿಯೋ ಕ್ಲಾರಿಟಿ ಇಲ್ಲ. ಬಟ್ ಓಕೆ ಸ್ವಲ್ಪ ನಿಮ್ಗೋಸ್ಕರ ಅಂತ ಹೇಳಿ ಇನ್ನು ಹರ್ಕೊಂಬರೋಣ ಅಂತ ಹೊರಟ್ವಿ. ನಮ್ಮ ಚೋಟನ್ನು ಕರ್ಕೊಂಡು ಹೋಗೋಣ ಅಂತ ನಮ್ಮ ಜೀವಿತ, ಚೋಟು ಜೊತೆಗೆ ನಮ್ಮ ಚಿನ್ನೂ ಬರ್ತಾ ಇದ್ದ. ಇನ್ನು ಅವಳು ಚೋಟು ಜೊತೆ ಆಡಬೇಕು ಅಂತ ನಮ್ಮ ಚೋಟು ಸ್ವಲ್ಪ ಭಯ ಪಡ್ತಾಯಿತ್ತು. ಆದ್ರೂ ಓಕೆ ಅಂದ್ಕೊಂಡು ಮತ್ತೆ ಚೋಟನ್ನ ಬಿಟ್ಟು ಬಂದುಬಿಟ್ವಿ. ಇನ್ನು ಇವರು ತಿರುಗಿ ದಿನದ ಕ್ಲಿಪ್ಸು, ಇದು ಅಳಿಯ ಮತ್ತು ಮಾವ ಇಬ್ಬರು ಸೇರಿಕೊಂಡು ಗದ್ದೆ ಕಡೆ ತೋಟದ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ರು. ಅಲ್ಲೂ ಕೂಡ ನಮ್ಮ ಚಿನ್ನು ಎಂಟ್ರಿ, ಎಲ್ಲರ ಜೊತೆನೂ ನಮ್ಮ ಚಿನ್ನವರು ಬೇರೆ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊತ ಇದ್ದೆ. ನಮ್ಮ ತಮ್ಮ ನಿನ್ನ ಅಜ್ಜಿ ವೀಡಿಯೋ ಮಾಡ್ಕೊತ ಇದೆಯಾ, ಇದನ್ನು ಕೂಡ ಸ್ಲಿಪ್ಪರ್ ಹಾಕ್ಕೊಳೋದನ್ನು ಅಂತ ರೇಗಿಸ್ತಾ ಇದ್ದ. ಬಟ್ಟು ಏನು ಮಾಡೋಕ್ಕಾಗಲ್ಲ, ಕದ್ದು ಮುಚ್ಚಿ ವೀಡಿಯೋ ಅವ್ರಿಗೇನೆಂದರೆ ಊರಿಗೆ ಬಂದಿರ್ತೀಯ, ವೀಡಿಯೋ ಫೋನ್ ಎಲ್ಲನೂ ಬಿಟ್ಟು ಎಂಜಾಯ್ ಮಾಡು, ಅದನ್ನೆಲ್ಲ ಬಿಟ್ಬಿಟ್ಟು ಅಂತಾರೆ. ಆದರೂ ಸ್ವಲ್ಪ ನಮ್ಮನೆ ಕಡೆ ತೋರಿಸೋಣ ವಿಡಿಯೋ ನಿಮಗೆಲ್ಲನೂ ಏನು ಅನಿಸುತ್ತೆ ಅಂತೇಳಿ ವಿಡಿಯೋ ಮಾಡ್ಕೋತೀನಿ ಅಷ್ಟೇ. ಇನ್ನು ನೋಡಿ ಈ ರೀತಿ ಎಲ್ಲ ಇತ್ತು. ನಾನು ಊರಿಗೆ ಹೋದಾಗ ನಮ್ಮ ಚಿನ್ನು ಕೂಡ ಮತ್ತೇನಾದರೂ ಕೇಳ್ತಾಯಿದ್ಲು. ಇದು ಬಂದುಬಿಟ್ಟು ಹೊರಗೆ ನಮ್ಮ ಮನೆ, ತವ್ರ ಮನೆ, 4 ಮನೆ ಅನ್ನಲ್ಲ, ಅದೇ ಈ ಮನೆ ನಮ್ಮದು. ಇನ್ನು ಟ್ಯಾಕ್ಟ್ರಿ ಕೂಡ ಏನು ಒಯ್ಲಿಲ್ಲ, ಅವನು ಬೈಕಲ್ಲೇ ಹೋಗಿ ಬರ್ತೀವಿ. ಮತ್ತೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ. ಬಟ್ ಪ್ಲ್ಯಾನೇ ಚೇಂಜ್ ಆಯಿತು. ಇನ್ನು ಚಿನ್ನು ಏನಾದರೂ ಕೊಡು ಅಂತ ಕೇಳೋದು ಅವಳದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅವಳಿಗೆ ಏನಾದರೂ ಕೊಡ್ತಾನೆ ಇರಬೇಕು. ಇನ್ನು ನಮ್ಮ ಚೋಟು ಬಂದಿದ್ನಲ್ಲ, ಚೋಟನ್ನ ಕಳಿಸ್ರಿ ಆಟ ಆಡೋಕ್ಕೆ ಅಂತ ಕಾಯ್ತಾ ಇದ್ಲು ನಮ್ಮ ಚಿನ್ನು. ಬಟ್ ಚೋಟು ಬರಲಿಲ್ಲ. ಇನ್ನು ನಮ್ಮ ಮಮ್ಮಿ ಧ್ಯಾನ ಪೂಜೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಇನ್ನು ಶಾಪಿಂಗ್ ಕೂಡ ಮುಗಿಸ್ಕೊಂಬಂದರು. ದಾವಣಗೆರೆಗೆ ಹೋಗಿದ್ದಾರೆ ಅಂದರೆ ಮಾವಂದರು ಬಿಡ್ತಾರ, ಸೊಸೆಗೊಂದು ಡ್ರೆಸ್ ತೊಗೊಂಬಂದಿದ್ರು, ಸ್ಯಾರಿ ಫ್ಯಾನ್ಸಿ ಥರ. ಅವ್ರು ಚಿಕ್ಕಿನೂ ಬಂದಿರಲಿಲ್ಲ ಬೆಂಗಳೂರಿಂದ, ಹಾಗಾಗಿ ಸ್ಯಾರಿ ತೊಗೊಂಬಂದಿದ್ರು. ಅದನ್ನು ಟ್ರಯಲ್ ನೋಡಿದ್ಲು. ಇನ್ನು ಇದು ಬಂದುಬಿಟ್ಟು 3 ಡೇಸ್ ಅಲ್ವಾ ಹೋಗಿದ್ದು. ಇನ್ನು ನೆಕ್ಸ್ಟ್ ಡೇ ಇದು. ಇವಳು ಮತ್ತೆ ಏನೋ ಕಲ್ಲರ್ಸೋದು ಅದು ಇದು. ಇವಳಿಗೆ ಹೋದರೆ ಇದೇ ರೀತಿ, ಮನೆ ಒಳಗಿರಲ್ಲ ಇವಳು. ಮನೆ ಒಳಗಿಂತ ಹೊರಗೆ ಈ ಚಿನ್ನನ ಜೊತೆ ಆಟನೇ ಜಾಸ್ತಿ ಆಗಿರುತ್ತೆ. ಇನ್ನೊಂದು ಚಿನ್ನು ಇತ್ತು, ಅದಂತೂ ನನ್ನ ಮಗಳು ಚಿಕ್ಕವಳು 1.5 ವರ್ಷ ಇದ್ದಾಗ ಜಾಸ್ತಿ ಇಲ್ಲೆಲ್ಲ ಇರ್ತಿದ್ದು. ಅವಳಿಗೆ ಅದೇ ಫ್ರೆಂಡು, ಮಕ್ಕಳು ಯಾರೂ ಇರಲಿಲ್ಲ ಆವಾಗ. ಸೊ ಅವಳ ಜೊತೆ ಸಿಕ್ಕಾಪಟ್ಟೆ ಆಟ ಆಡ್ತಾಯಿತ್ತು. ಇವಾಗ ಇವರಿಬ್ಬರು ಕೂಡ ಅದು ಏನೋ ಆಟ ಆಡ್ತಾಯಿದ್ರು. ಇವಳೇನೋ ಅದಕ್ಕೆ ಕೊಡ್ತಾಯಿದ್ಲು, ಅದೇನೋ ಇಲ್ಲಿ ತಂದು ಸೈಡಿಗೆ ಇಟ್ಟು ಹೋಗ್ತಾಯಿತ್ತು, ಮತ್ತೆ ಅವಳ ಹತ್ರ ಹೋಗ್ತಾಯಿತ್ತು. ಅದು ಏನು ಮಾಡ್ತಾಯಿತ್ತೋ ಗೊತ್ತಿಲ್ಲ. ಇನ್ನು ನಾವಂತೂ ಮಾತಾಡ್ಕೊತ ಕೂತಿದ್ವಿ, ನಮ್ಮ ಆಂಟಿ ನಾವೆಲ್ಲ. ಇನ್ನು ನುಗ್ಗೆ ಸೊಪ್ಪು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ವ, ಆ ನುಗ್ಗೆ ಸೊಪ್ಪನ್ನ ನೆಕ್ಸ್ಟ್ ಡೇ ಪ್ಲ್ಯಾನ್ ಆಯ್ತದು. ಆ ಸಂಜೆ ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ಹರಿತಾಯಿದ್ವಿ. ಮೇಲಿತ್ತು ಈ ನುಗ್ಗೆ ಸೊಪ್ಪು ಹರಿದಿರೋ ಸಾಹಸ ನಂದೆ. ನೋಡಿ ನುಗ್ಗೆ ಸೊಪ್ಪು ಹರಿತಾ ಇದ್ದೀನಿ, ಕತ್ಲಾಗಿದೆ. ಇಟ್ಸ್ ಓಕೆ, ತೊಂದರೆ ಇಲ್ಲ ಅಂತೇಳಿ ಏನೇನೋ ಸಾಹಸ ಮಾಡಿ ಗಳಕ್ಕೆಲ್ಲ ಕುಡ್ಗೋಲೆಲ್ಲ ಕಟ್ಕೊಂಡು ಇದೇ ರೀತಿ ಚೆನ್ನಾಗಿರುತ್ತೆ ಒಂಥರ ಹಳ್ಳಿ ಲೈಫ್. ನನಗೆ ಈ ಲೈಫ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನೆಲ್ಲ ಮೊದಲೆಲ್ಲ ಇದ್ದಿದ್ದೇ ರೀತಿ, ಇವಾಗೇನೋ ಈ ವಾತಾವರಣಕ್ಕೆ ಬಂದು ಈ ರೀತಿ ಹಾಡ್ತಾಯಿದ್ದೀನಿ ಒಂಥರ. ಬಟ್ ಮಿಸ್ ಯು ಅಷ್ಟೇ ಹೇಳೋದು. ಇನ್ನು ನುಗ್ಗೆ ಸೊಪ್ಪು ಇಷ್ಟು ಹರ್ಕೊಂಡ್ವಿ, ಸಾಕು. ನಾವೆಲ್ಲರೂ ಸೇರಿದ್ವಲ್ಲ, ಒಂದು 6 ಮೆಂಬರ್ಸ್ ಇದ್ವಿ. ಇವಳಿಗೆ ಇದೇ ಒಂದು ಎಂಜಾಯ್ಮೆಂಟ್ ಆಗಿತ್ತು ನುಗ್ಗೆ ಸೊಪ್ಪು ಹರ್ಕೊಂಡಿದ್ದು. ಸೊ ಹಾಗಾಗಿ ಹೊರಟ್ವಿ ಅಡುಗೆ ಮಾಡೋಣ ಅಂತ ಹೇಳಿ. ಸೊ ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ. ಮಳೆ ಬರ್ತೈತಿ ನೋಡಿ, ಇದೊಂದು ಸ್ವಲ್ಪ ಎಲ್ಲದನ್ನು ಚೋಟನು ಮಾಡ್ಬೇಕೇನೋ ಅಲ್ಲ ಚಿಟ್ಟು? ಹೆಲ್ಪ್ ಮಾಡ್ಬೇಕೇನೋ ಅಲ್ಲ ನೀವು ಹೆಲ್ಪ್ ಮಾಡೋದು ಬೇಡ ಸರಿನಾ? ಆಟ ಆಡ್ಕೊಂತೀರಿ ನೋಡ್ರಿ. ನಮ್ಮಮ್ಮ ಎಷ್ಟು ಎಕ್ಸ್ಪರ್ಟ್. ನಂಗೊಂಚೂರು ಬಿಡ, ಮತ್ತೆ ತೆಗಿತೇನೆ ನಾನು. ಸರಿ ಬಲ್ತತಿ.
ಆಂಟಿ ಹೇಳಂಟಿ ಅವಳಿಗೆ ಮಾಡಿಕೊಡು ಕ್ಲೀನಾಗಿ ಅಮ್ಮ ಕೇಳ್ದಾಗ ಅಂತ. ಹೋಗಮ್ಮ ನೀನು ಬರೀ ವಿಡಿಯೋ ವಿಡಿಯೋ ಅಂತೀಯ ಅಂತಾಳೆ. ಏನೋ ಬೇಜಾರು ನೋಡ್ತಂತಾಳು ಏನೋ. ಇನ್ನು ನಮ್ಮ ಚೋಟು ಸೊಪ್ಪಿನ ಜೊತೆ ಸ್ವಲ್ಪ ಆಟ ಆಡಿ ಸಿಕ್ಕಾಪಟ್ಟೆ ಬೇಗನೆ ಅಡ್ಜಸ್ಟ್ ಆದ. ಏಕೆಂದರೆ ಅವನಿಗೆ ಇಲ್ಲಿ ವಾತಾವರಣಕ್ಕಿಂತ ಅಲ್ಲಿ ವಾತಾವರಣ ತುಂಬಾ ಇಷ್ಟ ಆಯಿತು. ಆರಾಮಾಗಿ ರಾಜನ್ ಥರ ಇದ್ದ. ಅಲ್ಲಿ ಹುಳಗಳು ಬೆಳಕು ಎಲ್ಲರೂ ಸಿಕ್ಕಾಪಟ್ಟೆ ಜನ ಅದರಲ್ಲ, ಅವನಿಗೆ ತುಂಬ ಇಷ್ಟ ಆಯಿತು. ಇನ್ನು ಆವತ್ತು ಈವ್ನಿಂಗ್ ಒಂದು ಮದುವೆ ಇತ್ತು ದಾವಣಗೆರೆಯಲ್ಲಿ ರಿಲೇಟಿವ್ದು, ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಸೊ ಅಲ್ಲಿದು ವಿಡಿಯೋ ಏನು ತುಂಬಾ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ವಿ. ಅಲ್ಲೂ ಕೂಡ ಮದುವೆಲಿ ಎಂಜಾಯ್ ಮಾಡೋದೇ ಆಗುತ್ತೆ. ಎಲ್ಲರೂ ತುಂಬ ದಿನದ ಮೇಲೆ ಹೋಗಿದ್ವಲ್ಲ, ತುಂಬ ಜನ ಸಿಕ್ಕಿದ್ರು. ಹಾಗಾಗಿ ಇನ್ನು ಶಾಮನೂರು ಶಿವಶಂಕರಪ್ಪ ಚೌಟ್ರಿಲಿ ದಾವಣಗೆರೆಯಲ್ಲಿ ಮದುವೆ ಇದ್ದಿದ್ದು ಹೋಗಿದ್ವಿ. ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋ ಅಂತ ಹೇಳಿ ನಾನು, ನಮ್ಮ ತಂಗಿ, ಇವಳು ನಮ್ಮ ಇನ್ನೊಬ್ಬ ತಂಗಿ ಮಗಳು, ಸೊ ಅಷ್ಟರು ಹೊರಟ್ವಿ. ಇದು ನೋಡಿ ಶಾಮನೂರು ಶಿವಶಂಕರಪ್ಪ ಚೌಟ್ರಿ. ಎಲ್ಲರೂ ಕೂಡ ವೀಡಿಯೋ ಮಾಡ್ಕೊತಾ ಇದ್ರು. ನಾವು ಸ್ವಲ್ಪ ಈ ಮಕ್ಕಳದು ನಮ್ಮದಾಗಲಿ ವೀಡಿಯೋ ಮಾಡ್ಕೊಂಬರೋಣ ಅಂತೇಳಿ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿಸಿ ಆಮೇಲೆ ಬಂದ್ವಿ. ಇನ್ನು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಶಾಮನೂರು ಶಿವಶಂಕರಪ್ಪಂದು ಬಾಪೂಜಿ ಬ್ಯಾಂಕ್ ರಚಿತ ಭವನ ಅಂತೇಳಿ ಇದು ಚೌಟ್ರಿ. ಶಾಮನೂರು ಶಿವಶಂಕರಪ್ಪನ ಚೌಟ್ರಿ ಅಂತಲೇ ಇದು ಸರ್ ನೇಮು. ಇನ್ನು ಇಲ್ಲಿ ಇವಳು ಇನ್ನೇನೋ ಅವಳು ಚಿಕ್ಕಿಗೆ ಮತ್ತೇನೋ ಸರಿ ಮಾಡೋಕೆ ಹೋದ್ಲು ಮೇಕಪ್ನ. ಸೊ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಫೋಟೋ ಆ ರೀತಿ ಈ ರೀತಿ ಅಂತ ಹೇಳಿದ್ವಿ. ಬಟ್ ಎಲ್ಲರೂ ಕೂಡ ವೀಡಿಯೋ ಶೂಟಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ಕೋಬೇಕಾಯ್ತು. ಮತ್ತಿಲ್ಲೇನೋ ಡಿಸ್ಕಸ್ ಆಯಿತು. ಸೊ ಇನ್ನು ಮಕ್ಕಳನ್ನ ಇವ್ರನ್ನ ವೀಡಿಯೋ ಮಾಡೋಣ ಅಂತೇಳಿ ಮತ್ತೆ ಕರಿತಾ ಇರ್ಬೇಕಾದ್ರೆ ಮತ್ತೆ ಇನ್ನೊಬ್ರು ಯಾರೋ ಬಂದರು. ಅಯ್ಯೋ ಅಂತ ನಮ್ಮ ಚಿಕ್ಕ ಕಂದ ಇದೆ ಅಲ್ಲ, ಅದು ರೇಗಿಸ್ತಾ ಇತ್ತು. ಬೇಗ ಬೇಗ ತೆಗಿಯೋದೇ ಇಲ್ಲ ಚಿಕ್ಕಿ ನೀವು ವೀಡಿಯೋಸ್ನ, ಮತ್ತೆ ಯಾರ್ಯಾರೋ ಬರ್ತಾ ಇರ್ತಾರೆ ಅಂತ ರೇಗಿಸ್ತಾ ಇದ್ಲು. ಸೊ ಹಾಗೂ ಹೀಗೂ ಮಾಡಿ ಫೋಟೋ ಶೂಟ್ ಮಾಡಿಕೊಂಡು ಬಂದ್ವಿ. ಸೊ ಹೀಗಿತ್ತು ಮದುವೆ ಅಂದ್ರೇ ಒಂಥರ ಸಡಗರ ಸಂಭ್ರಮ. ಇನ್ನೂ ಇದ್ದಿದ್ರಲ್ಲೂ ನಾನು ತುಂಬ ದಿನ ಆದಮೇಲೆ ನಮ್ಮ ತವ್ರ ಮನೆ ಕಡೆ ಒಂದು ಮದುವೆ ಫಂಕ್ಷನಿಗೆ ಹೋಗಿದ್ನಲ್ವ. ಸೊ ಎಲ್ಲರೂ ಸಿಕ್ಕರು, ತುಂಬ ಖುಷಿ ಆಯಿತು. ಸೊ ಒಂಥರ ಎಲ್ಲರೂ ಸಿಕ್ಕಾಗ ಎಲ್ಲ ಕಡೆ ಹೋದಾಗ ಥರ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸಂಬಂಧಗಳ್ನು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಇಲ್ಲಿ ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಅಷ್ಟೇ ಸ್ವಲ್ಪ ಕಮ್ಮಿ ಆಗಿದೆ. ಸ್ಕೂಲ್ ಕಡೆ ಸ್ಕೂಲ್ ಅಂತ ರೀಸನ್ ಹೇಳ್ತಾ ಎಲ್ಲ ಕಡೆ ಹೋಗೋದು ತುಂಬಾ ಕಮ್ಮಿ ಅಂದರೆ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಇನ್ನು ಫೋಟೋಶೂಟ್ ಮಾಡ್ಕೊಂಡ್ವಿ. ಮದುವೆ ಅಂದರೆ ಹಂಗೆ ಅಲ್ವಾ, ಫೋಟೋಶೂಟು ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದ್ವಿ. ನೋಡಿ ಈ ರೀತಿ ನಾನು ರೆಡಿಯಾಗಿದ್ದೆ. ತಂಗಿದ್ದು ಡ್ರೆಸ್ ಹಾಕ್ಕೊಂಡು ಇನ್ನು ಇವ್ರದ್ದು ಸೈಡಿಗೆ ನನ್ನ ಚಿಕ್ಕಿ ಇನ್ನೊಬ್ಳು ತಂಗಿದ್ದು ಫೋಟೋ ತೆಗಿತಾ ಇದ್ದೆ. ಇವನು ವೀಡಿಯೋ ಸ್ವಲ್ಪ ಪೋಸ್ ಕೊಡ್ರಿ ಅಮ್ಮ ಈ ಕಡೆ ಅಂತ ಅಂದೆ. ವೀಡಿಯೋನ ಅಂತ ಅವರಿಗೂ ಗೊತ್ತಿರಲಿಲ್ಲ. ಲೈಟಾಗಿ ಹಂಗೆ ಸಿಂಗಲ್ ಪೋಸ್ ಕೊಡು. ಸೊ ಹೀಗಿತ್ತು ನಮ್ಮದು ಊರಿಂದು 3 ದಿನದ ಜರ್ನಿ. ಮದುವೆ, ಊಟ, ಅಡುಗೆ. ಸೊ ಇಷ್ಟೆಲ್ಲ ಮದುವೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಅವ್ರದ್ದು ಸ್ಟೋರಿ ಸಿಕ್ಕಾಪಟ್ಟೆ ದಿನ ಸಿಕ್ಕಿರಲಿಲ್ಲ. ಅವಳು ಜೀವಿತ ತುಂಬಾ ಇಷ್ಟ. ಇನ್ನು ಮದುವೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೇನೆ ಊಟ ಗೀಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮತ್ತೆ ಎಲ್ಲರೂ ಇನ್ನೂ ಅಲ್ಲೇ ಆಲ್ರೆಡಿ 11 ಗಂಟೆ ಆಯಿತು. ಇನ್ನೆಲ್ಲರೂ ಸಿಗ್ತಾನೆ ಇದ್ರಲ್ವ, ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ಮತ್ತೆ ಆ ಗ್ಯಾಪಲ್ಲಿ ಇನ್ನೊಂದೆರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ಇಲ್ಲಿ ಯಾರೋ ಸಿಕ್ಕರು ಅಂದ್ವಿ. ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡ್ಕೊತ ಆಮೇಲೆ ಸಂಭ್ರಮ ಚೆನ್ನಾಗಿತ್ತು ಏನೋ ಒಂಥರ. ಇನ್ನು ಬಂದುಬಿಟ್ಟು ಮತ್ತೆಂತ ಹೇಳೋದು, ಸೊ ಇದೆಲ್ಲ ನೋಡಿದ್ರೆ ಇವಳಂತೂ ನಮ್ಮ ಜೀವಿತಂಗೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದ್ದಾಳೆ. ಅವಳು ನೋಡಿರಲಿಲ್ಲ ಆ್ಯಕ್ಚುಲಿ ಬಂದಾಗ ಸಂಜೆ. ಇನ್ನು ಅವಳು ಸಿಕ್ಕಾಗ ಮದುವೆ ಮನೇಲಿ ಮೀಟ್ ಮಾಡಿದ್ರು, ಸಿಕ್ಕಾಪಟ್ಟೆ ಖುಷಿ. ನಮ್ಮ ಖುಷಿತಾ ಅವಳ ಹೆಸರು. ಇನ್ನು ಹಾಗೆ ನಮ್ಮ ತಮ್ಮ, ನಮ್ಮ ಮನೆಯವರು, ನಮ್ಮ ಮುಂದೆ ವಿವಿಧ ಬಗೆಯ ಪೋಸ್ಗಳು. ಇನ್ನು ಫೋಟೋಶೂಟ್ ಮಾಡ್ಕೊಂಡ್ವಿ, ಸ್ವಲ್ಪ ಸ್ವಲ್ಪ ಫೋಟೋ ತಕ್ಕೊಂಡು. ಹಾಗೆಯೇ ಮದುವೆ ಮನೆ ರೆಡಿಯಾಗಿದ್ದೀವಿ ಅಂದರೆ ಹೆಣ್ಮಕ್ಳಿಗೆ ಅದೊಂದು ಇಷ್ಟ. ಆವಾಗೆಲ್ಲ ಫೋಟೋಗ್ರಾಫರ್ ಕಾಯಬೇಕಿತ್ತು, ಬಟ್ ಇವಾಗೆಲ್ಲ ಕೈಯಲ್ಲಿ ಸೆಲ್ಫಿ ಇರೋದ್ರಿಂದ, ಫೋನ್ ಇರೋದ್ರಿಂದ ಫೋಟೋಸ್ ತಗೊಂಡ್ವಿ. ತುಂಬ ಏನು ತಗೊಂಡ್ಲಿಲ್ಲ, ಯಾಕೆಂದರೆ
ಆಲ್ರೆಡಿ 11 ಗಂಟೆ ಆಗಿಬಿಡ್ತಲ್ವ, ಮನೆಗೆ ಹೋಗೋಣ. ಮತ್ತು ಈ ಚೋಟು ಆಗಲಿ ಚಿನ್ನು ಆಗಲಿ ಆಕಳು ಕುರಿ ಎಲ್ಲನೂ ಬಿಟ್ಟು ಬಂದಿದ್ವಿ ನಾವು. ಸೊ ಹಾಗಾಗಿ ಮತ್ತೆ ರಿಟರ್ನ್ ಬಂದ್ವಿ, ಮತ್ತೇನು ಬೇಡ ಅಂತ ಹೇಳಿ. ಸೊ ಹೀಗಿತ್ತು ನಮ್ಮ ತವ್ರ ಮನೇಲಿ 4 ದಿನದ ರಜಾ ಮಜಾ. ಒಂದು ದಿನ ರಜಾ ಹಾಕ್ಸಿದ್ವಿ. ಇನ್ನು ಅಪ್ಪ ಮಗಳು ಓವರ್ ಎಮೋಷ್ನಲ್ ಫೋಟೋಸ್ನೆಲ್ಲ ಶೂಟ್ ಮಾಡಿಸ್ಕೊತಾ ಇದ್ರು. ಸೊ ಮೂವರದು ಫ್ಯಾಮಿಲಿ ಫೋಟೋ ಮಿಸ್ಸಿಂಗ್ ಅನಿಸ್ತಾ ಇತ್ತು. ಬಟ್ ಆಲ್ರೆಡಿ ನನ್ನ ಮೇಕಪ್ಪೇ ಹಾಳಾಗೋಗಿತ್ತು, ಬೇಡ ಅಂತೇಳಿ ಜಾಸ್ತಿ ತೆಗೆಸ್ಕೊಂಡಿರಲಿಲ್ಲ. ಇವಳದಂತೂ ಮೇಕಪ್ಪೇ ಹಾಳಾಗಿರಲಿಲ್ಲ. ಸೊ ತೆಗೆಸ್ಕೊತಾ ಇದ್ಲು ಇವಳು. ನಮ್ಮ ಶಿತನ್ ಜೊತೆ ಇನ್ನೊಂದೆರಡು ಫೋಟೋ ತೆಗೆಸ್ಕೊಂಡು ಇನ್ನು ನೆಕ್ಸ್ಟು ಬಂದು ತಿರುಗಿ ದಿನ ಮಾರ್ನಿಂಗಿಂದಿದ್ದು. ಕಾಫಿ ಕುಡಿತೀಯ? ಏನೇನು ಮಾಡ್ತೀವಿ ಮಣ್ಣು, ನೀನೇನು ಕುಡಿತೀಯ? ಇನ್ನು ಅವತ್ತು ಸಂಡೇ ಮಧ್ಯಾಹ್ನ ಇನ್ನು ಊರಿಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಬೇಜಾರಲ್ಲಿ ಆಯಿತು. ಆ ಬೇಜಾರಲ್ಲಿ ರಿವ್ಯೂ ಮಾಡ್ತೀನಿ ಬಂತು. ನಿಜವಾಗ್ಲೂ ಇರಲಿಲ್ಲ. ನನ್ನ ಮಗಳು ಅಳ್ತಾಯಿದ್ಲು, ಸಮಾಧಾನ ಮಾಡ್ತಾಯಿದ್ದೆ, ಪೋಸ್ ಕೊಡ್ತಾಯಿದ್ದೆ. ಆ ಪೋಸಿಗೋಸ್ಕರ ಇನ್ನೂ ಜಾಸ್ತಿ ಅಳು ಬಂತು. ಸಮಾಧಾನ ಮಾಡೋ ಅಷ್ಟೊತ್ತಿಗೆ ನಮ್ಮ ಶಿವಮೊಗ್ಗನೇ ಬಂತು. ಸೊ ಚೋಟುಮ್ಮ, ಊರು ಮಿಸ್ ಮಾಡ್ಕೊತದ್ಯಾ ಬಂಗಾರಿದಿ? ಅಯ್ಯೋ ಮುದ್ದು, ನಿನ್ನ ಫ್ರೆಂಡು ನಿನ್ನೋಣ ಎಲ್ಲ ಮಿಸ್ ಮಾಡ್ಕೊತದ್ಯಾ ಅನ್ನಿಸ್ತೈತಿ. ಯಾಕೋ ಹಂಗೆ ಕುಂತೀಯ? ಬಾರೋ ಹೊರಗೆ. ಚೋಟು ಅಲ್ಲ ಚಿನ್ನ, ಇದರಲ್ಲಿ ಫ್ಲಿಪ್ಕಾರ್ಟ್ 1 ಮಿನಿಟ್ನಲ್ಲಿ ಪಾರ್ಸಲ್ ಮಾಡ್ರಿ, ನಾನು ಊರಿಗೆ ಹೋಗ್ತೀನಿ ಅಂತ ಐತಿ. ಹೌದಾ ಚೋಟು? ಅಷ್ಟೊಂದು ಬೇಜಾರಾಯ್ತು ನನಗೆ. ಅಯ್ಯೋ ಫೀಲಿಂಗು ನಮ್ಮ ಚೋಟು ಫೀಲಿಂಗು. ನಮ್ಮ ಚೋಟು ಊರಿಂದ ಬಂದಾಗಿಂದ ಈ ಹಿಂಗೆ ಇಲ್ಲ ಕೂತಿಲ್ಲ, ಬಟ್ ಬೇಜಾರಾಗಿದ್ದರ ಕೂತಿದೆ. ಅಯ್ಯೋ ಮುದ್ದು ಚಿನ್ನು, ಕೇಳ್ತಾ ಇಲ್ಲ, ಬಿಸ್ಕೆಟ್ ಕೇಳ್ತಿಲ್ಲ, ಏನು ಕೇಳ್ತಾ ಇಲ್ಲ. ಚೊಟ್ಟುಮ್ಮ, ಕಪ್ಪಿ ಓಕೋ, ಊರಿಗೆ ಹೋಗ್ಬೇಕ ನೀನು? ಮಿಸ್ ಮಾಡ್ಕೊಂತ ಇದೀಯ? ನಿನ್ನ ಫ್ರೆಂಡ್ ಆಗಿದ್ರಲ್ಲ ಅವ್ರನ್ನ. ಚಿನ್ನಿ ಬೇಕಾ? ಚಿನ್ನಿ